ಶ್ರೀ ವಿರಾಟ್ ಪುರುಷ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಪೂಜ್ಯತೆ ಯದ ಪೂಜ್ಯೇಪಿ ಯದ ಗವ್ಯೋಪಿ ಗಮ್ಯತೆ ವಂದ್ಯತೆ ಯದ ವಂದ್ಯೋಪಿ ಸ ಪ್ರಭಾವೋದನಸ್ಯ ಚ. ಆಧಾರ ಸುಭಾಷಿತವಲ್ಲಿ ಹಣ ಮಹಿಮೆಯನ್ನು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಹಣವುಳ್ಳವನು ಗೌರವ ಪಡೆಯಲು ಅಯೋಗ್ಯನಾದರೂ ಗೌರವ ಪಡೆಯುತ್ತಾನೆ. ಅನುಸರಿಸಲಾರದವನು ಅವನನ್ನು ಜನರು ಅನುಸರಿಸುತ್ತಾರೆ. ಕೈ ಮುಗಿಯಲು ಅಯೋಗ್ಯನಾದವನು ಅವನಿಗೆ ಎಲ್ಲರೂ ಕೈ ಮುಗಿಯುತ್ತಾರೆ. ಹಣದ ಪ್ರಭಾವ ಈ ರೀತಿ ಇದೆ. ಐಶ್ವರ್ಯಾತ್ ಸಹ ಸಂಬಂಧ ನ ಕುರ್ಯಾಚ್ಚ ಕದಾಚನ ಗತೇ ಚ ಗೌರವಂ ನಾಸ್ತಿ ಅಗತೇ ಚ ಧನಕ್ಷಯ. ಆಧಾರ ಚಾಣಕ್ಯ ನೀತಿ. ಸಂಪತ್ತಿನೊಡನೆ ಯಾವಾಗಲೂ ವಿಶೇಷ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ಹಣವಿದ್ದಾಗ ಗೌರವ ಉಳಿಸಿಕೊಳ್ಳಲು ಧನಹಾನಿಯಾಗುತ್ತದೆ. ಹಣ ನಾಶವಾದಾಗ ಗೌರವವು ಸಹ ನಾಶವಾಗುವುದು. ಸುಖ ದುಃಖೇ ಸಮೇ ಕೃತ್ವಾ ಲಾಭ ಲಾಭೋ ಜಯ ಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವ ಪಾಪಮವಾಪ್ಯಸಿ. ಆಧಾರ ಭಗವದ್ಗೀತಾ. ಈ ಶ್ಲೋಕದಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಲು ಹೇಳಿದ್ದಾರೆ. ಸುಖ ದುಃಖ ಲಾಭ ಹಾನಿ ಜಯ ಅಪಜಯಗಳನ್ನು ಸಮವೆಂದು ತಿಳಿದು ಯುದ್ಧ ಮಾಡು ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಾನೆ. ಹೀಗೆ ತಿಳಿಯುವುದು ಮಹಾತ್ಮರ ಲಕ್ಷಣವಾಗಿದೆ. ಸುಖಮಾಪತಿತಂ ಸೇವ್ಯಂ ದುಃಖಮಾಪತಿತಂ ತಥಾ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಆಧಾರ ಭಾಮಿನಿ ವಿಲಾಸ. ಸುಖ ದುಃಖಗಳು ಒಂದಾದ ಮೇಲೊಂದರಂತೆ ಚಕ್ರದಂತೆ ಬಂದು ಹೋಗುತ್ತದೆ. ಸುಖ ಬರಲಿ ದುಃಖ ಬರಲಿ ಅದನ್ನು ಅನುಭವಿಸಬೇಕು ಎಂದು ಇಲ್ಲಿ ಹೇಳಿದ್ದಾರೆ. ರೋಗ ಶೋಕ ಪರಿತಾಪ ಬಂಧನ ವ್ಯವಸಾನಿ ಚ ಆತ್ಮಾಪರಾಧ ರಕ್ಷಾಣ ಫಲಾನ್ಯೈತಾನಿ ದೇಹಿನಾಂ. ಆಧಾರ ಹಿತೋಪದೇಶ. ಅಪರಾಧವೆಂಬ ವೃಕ್ಷದ ಫಲರೂಪವಾಗಿ ರೋಗ ಶೋಕ ಪರಿತಾಪ ಬಂಧನ ವ್ಯಸನಗಳೆಂಬ ಹಣ್ಣುಗಳು ಆತ್ಮದ ಆವಾಸ ಸ್ಥಾನವಾದ ದೇಹ ಹೊಂದಿರುವವರಿಗೆ ಸಿಗುತ್ತದೆ. ಅಚಿಂತಿತಾನಿ ದುಃಖಾನಿ ಯಥೈವಾಯಾಂತಿ ದೇಹಿನಾಂ ಸುಖಾನ್ಯಪಿ ತಥಾ ಮನ್ಯೆ ದೈನ್ಯಮತ್ರ ತಿರಿಚ್ಯತೆ. ಆಧಾರ ಶಾರ್ಭೀಧರ ಪದ್ಧತಿ. ಮಾನವರಿಗೆ ಚಿಂತಿಸಲಾರದ ಹಲವಾರು ದುಃಖದ ಪ್ರಸಂಗಗಳು ಬರುತ್ತವೆ. ಅದೇ ರೀತಿ ಸುಖದ ಪ್ರಸಂಗಗಳು ಸಹ ಬರುತ್ತದೆ. ಆದರೆ ದುಃಖ ಬಂದಾಗ ದೀನತೆ ಸಹ ಉಂಟಾಗುತ್ತದೆ. ಅಕಿಂಚನಸ್ಯ ದಾಂತಸ್ಯ ಶಾಂತಸ್ಯ ಸಮುಚೇತಸ ಸದಾ ಸಂತುಷ್ಟ ಮನಸ ಸರ್ವಾ ಸುಖಮಯ ದಿಶ. ಆಧಾರ ಮಹಾಭಾರತ. ಏನೂ ಇಲ್ಲದ ಬಡವನಿಗೆ, ನಿಗ್ರಹಿಗೆ, ಶಾಂತನಾಗಿರುವವನಿಗೆ, ಸಮಭಾವದಿಂದ ಇರುವವನಿಗೆ, ಯಾವಾಗಲೂ ಸಂತೋಷಗೊಂಡಿರುವವನಿಗೆ ಎಲ್ಲ ದಿಕ್ಕುಗಳಲ್ಲಿ ಸುಖವೇ ಸಿಗುವುದು. ನ ಯೋಜನಂ ಶತದೂರಂ ಬಾಧ್ಯಮಾನಸ್ಯ ತೃಷ್ಣಯ ಸಂತುಷ್ಟಸ್ಯ ಕರಾಪ್ರಾಪ್ಯೆ ವ್ಯರ್ಥೆ ಭವತಿ ನಾರದ. ಆಧಾರ ಹಿತೋಪದೇಶ. ಅತಿಯಾಸೆ ಉಳ್ಳವನಿಗೆ 800 ಮೈಲಿ ದೂರ ಎನಿಸುವುದಿಲ್ಲ. ಆದರೆ ಕೈಗೆಟಕುವಂತಿದ್ದರೂ ಸಂತೃಪ್ತನಿಗೆ ಹಣದಲ್ಲಿ